ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 5ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 5. ಈ ಯೆಶಾಯ 5ನೇ ಅಧ್ಯಾಯದಲ್ಲಿ ಒಂದು ಕಥೆ ಇದೆ. ಎ ಸ್ಟೋರಿ ಆಫ್ ಎ ಲವರ್. ಒಬ್ಬ ಪ್ರಿಯನ ಕತೆ. ಅದನ್ನು ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ, ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದರು. ಆ ವ್ಯಕ್ತಿ ಬಹಳ ಪ್ರೀತಿಯ ವ್ಯಕ್ತಿ. ಆ ಪ್ರೀತಿಯ ವ್ಯಕ್ತಿ ಏನು ಮಾಡಿದರು ಎಂಬುದಾಗಿ ನೋಡುವಾಗ, ಅವರಿಗೊಂದು ತೋಟ ಇತ್ತು. ಆ ತೋಟದಲ್ಲಿ ಆ ತೋಟವನ್ನು ಚೆನ್ನಾಗಿ ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷೆಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರ್ಜನ್ನು ಕಟ್ಟಿ ದ್ರಾಕ್ಷೆಯ ತೊಟ್ಟಿಯನ್ನು ಕೂಡ ಕೊರೆಯಿಸಿ ಮತ್ತು ತೋಟವು ಒಳ್ಳೆಯ ದ್ರಾಕ್ಷೆಯ ಹಣ್ಣನ್ನು ಕೊಡ್ತದೆ ಎಂಬುದಾಗಿ ಎದುರು ನೋಡ್ತಾ ಇದ್ದರಂತೆ. ಆ ರೀತಿಯಾಗಿದ್ದಾಗ ಸ್ವಲ್ಪ ಕಾಲ ಆಯಿತು. ಆ ದ್ರಾಕ್ಷೆಯ ಒಳ್ಳೊಳ್ಳೆ ದ್ರಾಕ್ಷೆಯ ಸಸಿಗಳು ನೆಟ್ಟಂಥ ಆ ಸಸಿಗಳು ಬೆಳೆದು ಮತ್ತು ದೊಡ್ಡ ರೀತಿಯಲ್ಲಿ ಎತ್ತರವಾಗಿ ಬೆಳೆದು ಹಣ್ಣು ಕೊಡುವಂಥ ಕಾಲ ಬಂತು. ದೂರದಿಂದ ನೋಡುವಾಗ ಆ ಹಣ್ಣುಗಳು ಹಸಿರಸಿರು ಹಣ್ಣುಗಳ ಒಂದು ದೃಶ್ಯ ಕಾಣಿಸ್ತು. ಆದರೆ ಅದು ಬೆಳೆದ ಮೇಲೆ ಆ ಹಣ್ಣನ್ನು ತೆಗೆದುಕೊಂಡು ಪ್ರಥಮ ಫಲವನ್ನು ಹಣ್ಣನ್ನು ಯಜಮಾನನು ಆ ವ್ಯಕ್ತಿ ಪ್ರಿಯನು ವ್ಯಕ್ತಿ ಅದನ್ನು ರುಚಿ ನೋಡಿದಾಗ ಅದು ಹೊಲಸು ಹಣ್ಣಾಗಿತ್ತು. ಆದರೆ ತಂದಾಗ ನೆಟ್ಟಾಗ ಒಳ್ಳೊಳ್ಳೆ ದ್ರಾಕ್ಷಿಯ ಒಂದು ಸಸಿನೇ ಆಗಿತ್ತು. ಆದರೆ ಆ ಹಣ್ಣು ಬದಲಾಗಿ ಹೊಲಸು ಹಣ್ಣನ್ನು ಬಿಟ್ಟಿತ್ತು. ಇಷ್ಟೇ ವಿಷಯ. ಆದರೆ ದೇವರು ಈಗ ಅನ್ವಯವನ್ನು ಭಕ್ತನ ಮುಖಾಂತರ, ಪ್ರವಾದಿಯ ಮುಖಾಂತರವಾಗಿ ಹೇಳ್ತಾನೆ 3ನೇ ವಚನದಲ್ಲಿ, ಯೆರೂಸಲೇಮಿನ ನಿವಾಸಿಗಳೇ, ಯೆಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನ್ಯಾಯ ತೀರಿಸುವಾತನೇ ನ್ಯಾಯ ತೀರಿಸುವಂತೆ ಕೇಳಿಕೊಳ್ಳುವಂಥದ್ದು ಆಶ್ಚರ್ಯ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು. ವಾವ್! ದೇವರು ತನ್ನನ್ನು ಯಾವ ರೀತಿಯಾಗಿ ನಮ್ಮ ಸಲಹೆ, ನಮ್ಮ ನ್ಯಾಯ ತೀರ್ವಿಕೆ ಅಥವಾ ನಮ್ಮ ವಿವೇಚನೆ, ನಮ್ಮ ಅಭಿಪ್ರಾಯ ಹೇಳುವುದಕ್ಕೆ ತನ್ನನ್ನು ಒಪ್ಪಿಸಿಕೊಡುವಂಥ ಆ ದೀನತ್ವವನ್ನು ನೋಡ್ರಿ. ಹೌ ಗಾಡ್ ಹಂಬಲ್ಸ್ ಹಿಮ್ಸೆಲ್ಫ್ to the point that he wants us to question him or express our opinion. ಒಳ್ಳೆ ದ್ರಾಕ್ಷವನ್ನು ಕೊಡುವುದೆಂದು ನಾನು ನಿರೀಕ್ಷಿಸ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವೆನು ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಅದರ ಬೇಲಿಯನ್ನು ಕೀಳುವೆನು, ದನವದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿದಾಟಕ್ಕೆ ಈಡಾಗುವುದು. ಅದನ್ನು ಹಾಳು ಮಾಡುವೇನು, ಯಾರು ಕುಡಿ ಕತ್ತರಿಸಿ ಅಗತ್ಯ ಮಾಡುವುದಿಲ್ಲ. ಅದರಲ್ಲಿ ಮುಳ್ಳು ಬೆಳೆದು ಹೋಗುವುದು. ಅಷ್ಟೇ ಅಲ್ಲ, ದೇವರು ಹೇಳ್ತಾನೆ,
ಅದರ ಮೇಲೆ ಮಳೆ ಸುರಿಸಬಾರದೆಂದು ಈ ಹೊಲಸನ್ನು ಕೊಟ್ಟಂಥ ಆ ದ್ರಾಕ್ಷಿ ಹಣ್ಣು ಆ ತೋಟದ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. ಯಾಕಂದರೆ ಒಂದು ವೇಳೆ ಮಳೆ ಬಂದುಬಿಟ್ರೆ ಅದು ಚೆನ್ನಾಗಿ ಮತ್ತೆ ಬೆಳಿಬೋದು. ಈಗ ನನಗೆ ಅರ್ಥ ಆಯಿತು, ದೇವರು ತನ್ನ ಒಳ್ಳೆತನದಲ್ಲಿ, ಗಾಡ್ ಇನ್ ಇಸ್ ಗುಡ್ನೆಸ್, ಕೆಲವು ಸಾರಿ ನಮಗೆ ಮಳೆ ಕೊಡುವುದಿಲ್ಲ. ಮಳೆ ಅಂತ ಹೇಳಿದರೆ ವಾತಾವರಣದ ಮಳೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆತ್ಮಿಕ ಮಳೆ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕೆ ಆತ್ಮಿಕ ಮಳೆ ಕೊಡೋದಿಲ್ಲ ಅಂತ ಹೇಳಿದ್ರೆ, ಈಗ ಹೊಲಸ ಹಣ್ಣಿದೆ, ದೇವರೇನಾದರೂ ಮಳೆ ಕೊಟ್ಬಿಟ್ರೆ ಆ ಹೊಲಸ ಹಣ್ಣು ಇನ್ನೂ ಹೆಚ್ಚು ಬೆಳೆದು ಬಿಡ್ತದೆ. ಆದ ಕಾರಣ ದೇವರು ತನ್ನ ಜ್ಞಾನದಿಂದ, ದೇವರು ತನ್ನ ಸಾರ್ವಭೌಮತ್ವದಿಂದ ಮಳೆ ಕೊಡದೇ ಇರುವುದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಆದರೆ ಕತೆ ಅಷ್ಟಕ್ಕೆ ನಿಲ್ಲಲ್ಲ. 7ನೇ ವಚನ, ಯೆಶಾಯ 5:7, ಐಸಾಯ ಚಾಪ್ಟರ್ 5:7. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು, ಇಸ್ರಾಯೇಲರ ಮನೆತನ, ಯೆಹೂದದ ಜನವು ಆತನ ಇಷ್ಟದ ಗಿಡವೇ. ಆ ದ್ರಾಕ್ಷಿಯ ತೋಟ ಯಾರು? ಆ ದ್ರಾಕ್ಷಿ ಒಳ್ಳೆ ಸಸಿಯಾಗಿ ದೇವರು ಮಾಡಿದಾಗ ಒಳ್ಳೆಯದಾಗಿತ್ತು, ದೇವರು ಆರಿಸಿಕೊಂಡಾಗ ಒಳ್ಳೆಯವರೇ ಆಗಿದ್ದರು. ಆದರೆ ಸ್ವತಂತ್ರ ಚಿತ್ತವನ್ನು, ಆ ಫ್ರೀ ವಿಲ್, ಆ ದ್ರಾಕ್ಷಿ ತೋಟ ಇಲ್ಲ ನಾನು ಕೆಟ್ಟ ಹಣ್ಣನ್ನೇ, ನಾನು ಹೊಲಸ ಹಣ್ಣನ್ನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ತೀರ್ಮಾನಿಸಿದಾಗ ದೇವರು ಅದನ್ನು ನಿಲ್ಲಿಸಲಿಲ್ಲ. ಆನಂತರ ಹಣ್ಣು, ಅದು ಕೂಡ ದೇವರಿಗೆ ಗೊತ್ತಿತ್ತು, ದ್ರಾಕ್ಷಿ ತೋಟವು ಇಸ್ರಾಯೇಲರ ಮನೆತನ, ಯೆಹೂದದ ಜನವು ಆತನ ಇಷ್ಟದ ಗಿಡವೇ. ಇಲ್ಲಿ ಕೂಡ ದೇವರು ತನ್ನ ಇಷ್ಟವನ್ನು ವ್ಯಕ್ತಪಡಿಸ್ತಿದ್ದಾನೆ ನೋಡ್ರಿ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ಬಹಳ ವಿಷಾದಕರ. ಸರಿ, ಈಗ ಪ್ರಿಯನು ಅಂತ ಹೇಳ್ಬಿಟ್ಟು ದೇವರು ತನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊಳ್ತಾನೆ. ಆ ದ್ರಾಕ್ಷ ಸಸಿಯನ್ನು ನೆಟ್ಟಂಥ ವ್ಯಕ್ತಿ ತೋಟಗಾರನು ಎಂಬುದಾಗಿ ತನ್ನ ಬಗ್ಗೆ ಹೇಳಿಕೊಳ್ಳದೆ, ನನ್ನ ಪ್ರಿಯನನ್ನು, ಅವನ ತೋಟವನ್ನು ಕುರಿತ ನನ್ನ ಪ್ರಿಯನ ಒಂದು ಗೀತೆ ಇದು. ಪ್ರವಾದಿ ಒಂದು ಗೀತೆಯಾಗಿ ಹಾಡಿ ಆ ಸಂದೇಶವನ್ನು ತನ್ನ ಜನರಿಗೆ, ಯೆಹೂದ್ಯರಿಗೆ ಪ್ರಕಟಪಡಿಸಿದ್ದಾನೆ. ನಮಗೂ ಕೂಡ ಇದು ಅನ್ವಯ. ಯಾಕಂದರೆ ನಾವು ಕೂಡ ಅಬ್ರಹಾಮನ ಮುಖಾಂತರವಾಗಿ ಅಥವಾ ಕ್ರಿಸ್ತನ ಮುಖಾಂತರವಾಗಿ ಅಂತ ಹೇಳೋಣ, ಆಮೇಲೆ ಅಬ್ರಹಾಮನ ಕಡೆಗೆ ಹೋಗೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ, ಕೊನೆಯ ವಚನದಲ್ಲಿ, ಗಲೇಷಿಯನ್ಸ್ 3:29. ಅದೇನೆಂದರೆ, ನೀವು ಕ್ರಿಸ್ತನವರಾಗಿದ್ದರೆ ಅಥವಾ ನೀವು ಕ್ರಿಸ್ತನನ್ನು ನಂಬಿದ್ದರೆ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಆಗಿರುವಿರಿ ಅಲ್ಲ, ಆಗಿದ್ದೀರಿ. ಕ್ರಿಸ್ತನು ಅಬ್ರಹಾಮನ ಮುಖಾಂತರವಾಗಿ ಬಂದದರಿಂದ, ಆತನನ್ನು ನಾವು ನಂಬಿದ್ದರಿಂದ, ಆತನಿಗೆ ಸೇರಿದ್ದರಿಂದ ನಾವು ಅಬ್ರಹಾಮನ ಸಂತತಿ. ಹೌದು, ನಮಗೂ ಕೂಡ ಇದು ಅನ್ವಯ. ಈಗ ಒಳ್ಳೆ ಹಣ್ಣನ್ನು ಕೊಡುವುದಕ್ಕೆ ಬದಲಾಗಿ ಹೊಲಸ ಹಣ್ಣನ್ನು ಆ ಗಿಡ ಯಾಕೆ ಕೊಟ್ಟಿದೆ ಎಂಬುದಕ್ಕೆ 6 ಕಾರಣಗಳನ್ನು 5ನೇ ಅಧ್ಯಾಯ ಯೆಶಾಯನಲ್ಲಿ ನಾವು ನೋಡ್ತೇವೆ. ಮೊದಲನೇ ಕಾರಣ 8ನೇ ವಚನದಲ್ಲಿ. ಈ ಒಂದೊಂದು ಕಾರಣಕ್ಕೂ ಯಾವ ರೀತಿಯಾಗಿ ಪ್ರಾರಂಭವಾಗ್ತದೆ. 8ನೇ ವಚನ ಅಯ್ಯೋ, 11ನೇ ವಚನ ಅಯ್ಯೋ, ಮತ್ತು 18ನೇ ವಚನ ಅಯ್ಯೋ, 20ನೇ ವಚನ ಅಯ್ಯೋ, 21, 22 ನಾವು ನೋಡಿಕೊಳ್ಳುವಾಗ 6 ಕಾರಣಗಳು ಕೊಡಲ್ಪಟ್ಟಿದೆ ಯಾಕೆ ವಿಶ್ವಾಸಿಗಳು ಹೊಲಸಾದ ಹಣ್ಣನ್ನು
ಕೊಡ್ತಾರೆ ಎಂಬುದಕ್ಕೆ. ಪ್ರಾರಂಭ ಚೆನ್ನಾಗಿತ್ತು, ಯಾಕಂದರೆ ದೇವರು ನೆಟ್ಟಾಗ ಅದು ಒಳ್ಳೆ ಹಣ್ಣೆ ಆಗಿತ್ತು. ಹೊಸದಾಗಿ ನಾವು ಹುಟ್ಟಿದಾಗ ನಾವು ಕೂಡ ಒಳ್ಳೆ ಹಣ್ಣಾಗಿಯೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜೀವನ. ಆದರೆ ಹಾಗೆ ಮುಂದುವರಿತಾ ಇದ್ದಾಗ ಏನಾಯಿತು ನೋಡೋಣ. ಮೊದಲನೇದು ಏನಂದರೆ ದುರಾಶೆ, ಕವಚಿಯಸ್ನೆಸ್. ಒಬ್ಬ ವಿಶ್ವಾಸಿ ದುರಾಶೆಯುಳ್ಳವನಾಗುವಾಗ ಆಗುವಂಥ ಸಂಗತಿ ಏನಂದರೆ ಒಳ್ಳೆ ಹಣ್ಣು ಹೊಲಸ ಹಣ್ಣಾಗ್ಬಿಡ್ತದೆ. ಈ ದುರಾಶೆಯ ಬಗ್ಗೆ ಅಥವಾ ದ್ರವ್ಯಾಶೆಯ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು. ಅದನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತಿನಿಂದ ಸಾಬೀತುಪಡಿಸ್ತೇನೆ. ಅದೇನಂತ ಹೇಳಿದರೆ 5ನೇ ಅಧ್ಯಾಯ 3ನೇ ವಚನ ಎಫೆಸದವರಿಗೆ ಬರೆದ ಪತ್ರಿಕೆ. ಅದೇನೆಂದರೆ ದ್ರವ್ಯಾಶೆ ಬಗ್ಗೆ ಒಂದು ಮಾತು ಹೇಳಿಬಿಟ್ಟು ಏನಂತಿದೆ, ಅದು ದ್ರವ್ಯಾಶೆ. ಆಮೇಲೆ 5ನೇ ವಚನ ಕೂಡ ಭಾಳ ಪ್ರಾಮುಖ್ಯನೇ, ಯಾಕೆಂದರೆ ದ್ರವ್ಯಾಶೆ ಇಲ್ಲಿ ಲೋಭತನ, ಲೋಭಿ, ವಿಗ್ರಹಾರಾಧಕರಂತಿರುವ ಲೋಭಿಗಳು. 5ನೇ ವಚನ, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲ. ಇದನ್ನು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಯಾಕಂತ ಹೇಳಿದರೆ ಇದೆ. ನಾವು ಕ್ರಿಸ್ತನ ಮುಖಾಂತರವಾಗಿ ಅಬ್ರಹಾಮನ ಬಾಧ್ಯರಾಗಿದ್ದೇವೆ. ಗಲಾತ್ಯ 3:29 ಅದನ್ನು ಈಗ ತಾನೇ ನೋಡಿದ್ವಿ. ಆದರೂ ಕೂಡ ಲೋಭತನ ನಮಗೆ ಬಂದರೆ ಆ ಬಾಧ್ಯತೆಯನ್ನು ನಾವು ಕಳ್ಕೊಳ್ಳುವ ಸಾಧ್ಯತೆ ಇದೆ ಎಂಬ ಎಚ್ಚರಿಕೆ ಸ್ಪಷ್ಟವಾಗಿ ಪೌಲನು ಎಫೆಸದವರ ವಿಶ್ವಾಸಿಗಳಿಗೆ ಹೇಳಿದ್ದಾನೆ. ಎರಡನೇದಾಗಿ ವಿಶ್ವಾಸಿಗಳು ಅಥವಾ ದೇವಜನರು ಯಾವ ರೀತಿಯಾಗಿ ಹೊಲಸಣ್ಣು ಆಗಿಬಿಡ್ತಾರೆ ಎಂಬುದಕ್ಕೆ ಎರಡನೇ ಕಾರಣ ಏನಂದರೆ ಅಮಲೇರುವಿಕೆ. 11ನೇ ವಚನದಲ್ಲಿ ಒಂದು ವೇಳೆ ದ್ರಾಕ್ಷಾರಸದಿಂದ ಅಮಲೇರಬಹುದು ಅಥವಾ ಲೌಕಿಕತ್ವದಿಂದ ಅಮಲೇರಬಹುದು. ಆ ರೀತಿಯಾಗಿ ಅಮಲೇರುವಾಗ ಅಯ್ಯೋ ಅಂಥವರಿಗೆ ಹೊಲಸಣ್ಣು ಆಗುವ ಸಾಧ್ಯತೆ. ಮೂರನೇದಾಗಿ 18ನೇ ವಚನದಲ್ಲಿ ನಾವು ನೋಡುವಾಗ ಇನ್ನೊಂದು ಸಂಗತಿ ಕಪಟತ್ವ. ನಮ್ಮಲ್ಲಿ ಕಪಟತ್ವ ಅಂದರೆ ನಮ್ಮಲ್ಲಿ ತಪ್ಪು, ಪಾಪ, ಅಪರಾಧ ಇಟ್ಕೊಂಡು ಆ ದೇವರ ವಿಷಯವಾಗಿ ಆತನು ತ್ವರೆ ಪಡಲಿ, ನಾವು ಆತನ ಕೆಲಸ ನೋಡಬೇಕು, ಇಸ್ರಾಯೇಲರ ಸದಮಲ ಸ್ವಾಮಿಯ ಉದ್ದೇಶವನ್ನು ನಾವು ತಿಳಿಯಬೇಕು ಎಂಬ ಕಪಟದ ಮಾತುಗಳನ್ನು ನಾವು ಹಾರಾಡ್ತಾ ಇರೋದರಿಂದ ಒಳ್ಳೆಯ ಹಣ್ಣನ್ನು ಕೊಡುವುದಕ್ಕೆ ಬದಲಾಗಿ ಹೊಲಸನ್ನು ಅವರು ಕೊಟ್ಟರು. ನಾವು ಕೂಡ ನಮ್ಮ ಕಪಟತ್ವದಿಂದ ಹಾಗೆ ಮಾಡಬಾರ್ದು. 20ನೇ ವಚನ 5ನೇ ಅಧ್ಯಾಯ 20ನೇ ವಚನ ಯೆಶಾಯನ ಗ್ರಂಥ, ಅದರಲ್ಲಿ ನೋಡುವಾಗ ವಿಕೃತತೆ ಅಥವಾ ವಿರೂಪವಾಗಿರುವಂಥದ್ದು ಅಥವಾ ಪರ್ವರ್ಷನ್. ಒಳ್ಳೆಯದನ್ನು ಕೆಟ್ಟದನ್ನು ಬೋಧಿಸಿ ಸಾಧಿಸಿ ಸ್ಥಾಪಿಸುವಂಥದ್ದು, ಅದು ಕೂಡ ಹೊಲಸ ಹಣ್ಣು ಕೊಡುವಂತೆ ನಡೆಸ್ತದೆ. 5ನೇದಾಗಿ ಇನ್ನೊಂದು ಅಯ್ಯೋ ಅಂತಿದೆ 21ನೇ ವಚನ. ಅದೇನಂತ ಹೇಳಿದರೆ ಗರ್ವ. 21ನೇ ವಚನದಲ್ಲಿ ನಾವು ನೋಡುವುದಾದರೆ ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು, ಸ್ವಂತ ಗಣನೆಗಳಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವಂಥವರು. ನೋಡ್ರಿ, ಆ ರೀತಿಯಾಗಿದ್ದರೆ ನಾವು ಏನಾಗ್ತೇವೆ? ಹೊಲಸ ಹಣ್ಣನ್ನು ಕೊಡುವವರಾಗ್ತೇವೆ. ನಾನು ಒಳ್ಳೆ ಹಣ್ಣಾಗಿ ಪ್ರಾರಂಭವಾಗಿ ಹೊಲಸ ಹಣ್ಣು ಆಗಬಾರದು ಅಂತ ಹೇಳಿದ್ರೆ ಗರ್ವ ಪಡಬಾರದು. ಪ್ರೈಡ್ ಮೇಕ್ಸ್ ಬ್ಯಾಡ್ ಫ್ರೂಟ್. 22ನೇ ವಚನ ನಾವು ನೋಡಿಕೊಳ್ಳುವುದಾದರೆ ಯೆಶಾಯನ ಗ್ರಂಥ 5ನೇ ಅಧ್ಯಾಯ ಐಸಾಯ 5:22 ಅದೇನಂತ ಹೇಳಿದರೆ ಅನ್ಯಾಯ, ಇನ್ಜಸ್ಟಿಸ್. ಅದು ಕೂಡ ನಮ್ಮನ್ನು ಯಾವುದಕ್ಕೆ ನಡೆಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಒಳ್ಳೆಯ ಹಣ್ಣನ್ನು ಕೊಡದೇ ಇರುವುದಕ್ಕೆ ಅಡ್ಡಿ ಅನ್ಯಾಯ.
ಲಂಚಕ್ಕೋಸ್ಕರವಾಗಿ ತಪ್ಪಾದಂಥ ತೀರ್ಪುಗಳನ್ನು ಮಾಡುತ್ತಾ ಸೇನಾಧೀಶ್ವರನಾದ ಯೆಹೋವನ ಉಪದೇಶವನ್ನು ನಿರಾಕರಿಸುತ್ತಾ ದೇವರ ವಾಕ್ಯವನ್ನು ಅಸಡ್ಡೆ ಮಾಡುವಂಥದ್ದು. ನೋಡ್ರಿ, ಇವೆಲ್ಲ ಒಂದು ಪ್ಯಾಕೇಜ್ ಆಗಿ ಅವರಿಗೆ ಬಂದಿದೆ ಯೆಹೂದ್ಯರಿಗೆ. ಅದರ ನಿಮಿತ್ತವಾಗಿ ಏನಾಯಿತು? ಹೊಲಸು ಹಣ್ಣು ಕೊಟ್ಟರು. ನಾನು ಕೂಡ ಒಳ್ಳೆ ಹಣ್ಣನ್ನು ಕೊಡಬೇಕಾದರೆ ದೇವರ ಉಪದೇಶವನ್ನು ನಿರಾಕರಿಸದೆ, ದೇವರ ವಾಕ್ಯವನ್ನು ಅಸಡ್ಡೆ ಮಾಡದೆ ಅದನ್ನು ಸ್ವೀಕರಿಸುವಂಥ ವ್ಯಕ್ತಿಯಾಗಿ ಇರಬೇಕು. ಹೀಗಿರಲು ಯೆಹೋವನು ತನ್ನ ಜನರಲ್ಲಿ ಆತನು ಆಶೀರ್ವದಿಸುವನು. ಒಂದು ವೇಳೆ ಆ ರೀತಿಯಾಗಿ ಇಲ್ಲದಿದ್ದರೆ ದೇವರು ತನ್ನ ಜನರನ್ನು ದಂಡಿಸಬೇಕಾಗ್ತದೆ. ಯೆಶಾಯ 5ನೇ ಅಧ್ಯಾಯದಲ್ಲಿ ಒಂದು ವಿಚಿತ್ರ ಮಾತನ್ನು ಗಮನಿಸ್ಬೋದು. 26ನೇ ವಚನದಲ್ಲಿ ಅದೇನಂತ ಹೇಳಿದರೆ, ಆತನು ದೂರ ಜನಾಂಗದವರಿಗೆ ಗುರುತಾಗಿ ಧ್ವಜವೆತ್ತಿ ಅವರನ್ನು ಭೂಲೋಕದ ಅಂಚಿನಿಂದ ಸಿಳ್ಳು ಹಾಕಿ ಕರೆಯುವನು. ಅಂದರೆ ಸಿಳ್ಳು ಹಾಕಿ ದೇವರು ಕರೆಯುವಂಥ ಒಂದು ವಿಚಿತ್ರ ಮಾತು ಇಲ್ಲಿ ನಾವು ನೋಡ್ತೇವೆ. ಹೌದು, ಈ ಒಂದು 5ನೇ ಅಧ್ಯಾಯ ನಮಗೆ ನಿಜಕ್ಕೂ ಎಚ್ಚರಿಕೆಯ ಮಾತಾಗಿ ಇದ್ದಿರಬೇಕಲ್ಲವೇ? ಇನ್ನೊಂದು ಸಾರಿ ಹೇಳ್ತೇನೆ, ದೇವರು ಪ್ರೀತಿಯಿಂದ ಒಳ್ಳೆ ಹಣ್ಣನ್ನು, ನಾವು ಒಳ್ಳೆ ಹಣ್ಣಾಗಿರ್ಬೇಕಂತ ಹೇಳ್ಬಿಟ್ಟು ಆಯ್ಕೆ ಮಾಡಿದರು. ಪ್ರಾರಂಭದಲ್ಲಿ ಒಳ್ಳೆ ಹಣ್ಣೇ ಆಗಿದ್ವಿ. ಆದರೆ ಲೋಭತನ, ಅಮಲೇರುತನ ಮತ್ತು ಕಪಟತನ, ವಿಕೃತತೆ, ಗರ್ವ, ಅನ್ಯಾಯ, ಈ 6 ಸಂಗತಿಗಳಿಂದ ವಿಶ್ವಾಸಿ, ಒಳ್ಳೆ ಹಣ್ಣು ಕೊಡುವಂಥ ವ್ಯಕ್ತಿ ಅವಿಶ್ವಾಸಿಯಂತೆ ಹೊಲಸು ಹಣ್ಣು ಕೊಡುವ ಸಾಧ್ಯತೆ. ಈ ಎಚ್ಚರಿಕೆ ಮಾತನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ 7ರಲ್ಲಿ ನಮಗೆ ಎಚ್ಚರಿಕೆಯನ್ನು ನೀಡಿಬಿಟ್ಟು ಕೊನೆಗೆ ಹೇಳಿದಂಥ ಒಂದು ಮಾತು ನ್ಯಾಯ ತೀರ್ಪಿನ ದಿನದ ಬಗ್ಗೆ 7ನೇ ಅಧ್ಯಾಯ 21ನೇ ವಚನದಲ್ಲಿ, ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ಪರಲೋಕ ರಾಜ್ಯದಲ್ಲಿ ಸೇರುವರು. ಆ ರೀತಿಯಾಗಿ ಇರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರು ನಮಗೆ ರಕ್ಷಣೆಯನ್ನು ನೀಡಲಿ, ನಡೆಸಲಿ. ಹೌದು, ಯೆಶಾಯನ ಗ್ರಂಥ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.